ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡಬೇಕು, ಎಫ್ಐಆರ್ ಆಗಿರೋ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ ಅಂತ ಜೆಡಿಎಸ್ನ ನಾಯಕ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ರಲ್ಲ. ರಾಜ್ಯ ರಾಜಕೀಯದಲ್ಲಿ ಈಗ ತಲ್ಲಣೆ, ಏನು ತಲ್ಲಣೆ ಎಬ್ಸಿದೆ, ಏನೂ ಇಲ್ಲ. ಈ ಬಗ್ಗೆ ಸಿಎಂ ಅವರು ಹೇಳಿರೋರು ಸರಿ ಇದೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ HDKಗೆ ನಾನಂದ್ರೆ ಭಯ ಅಂತ ಮುಖ್ಯಮಂತ್ರಿಗಳು ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕ ಸಾರಾ ಮಹೇಶ್, ಅದು GTD ಅವರ ವೈಯಕ್ತಿಕ ಅಭಿಪ್ರಾಯ ರೀ, ಆದರೆ ಸಿಎಂ ವಿರುದ್ಧ ತನಿಖೆ ನಡೆಸ್ತಾ ಇರೋದು ಅವರ ಕೆಳಗಿನ ಸಂಸ್ಥೆ, ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಿಟಿ ದೇವೇಗೌಡರು ಸ್ಥಳೀಯ ಶಾಸಕರಾಗಿ ಸಿಎಂ ಬಗ್ಗೆ ಹೊಗಳಿದ್ದಾರೆ ಅಷ್ಟೇ ಅಂತ ದೋಸ್ತಿ ನಾಯಕ ಅಶೋಕ್ ಹೇಳಿದ್ರೆ, GTD ಓಲೈಕೆ ರಾಜಕಾರಣ ಬಿಡ್ಲಿ ಅಂತ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇನ್ನು ಸಿಎಂ ರಾಜೀನಾಮೆ ಕೊಡಲು ಇದೇ ಡಿನೋಟಿಫಿಕೇಶನ್ ಅಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ರೆ, ಸಿಎಂ ರಾಜೀನಾಮೆ ಕೇಳುವವರಿಗೆ ನೈತಿಕತೆ ಇದೆಯಾ ಅಂತ ಮಹದೇವಪ್ಪ ಟಾಂಗ್ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಅವ್ರ ಪಕ್ಷದವರೇ ಅಲ್ವಾ, ಅವ್ರು ಹೇಳದ ಮೇಲೆ ಏನಂತ ಅರ್ಥ? ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ. ನಾನು ಅಧಿಕಾರದಲ್ಲಿ ಇದ್ರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿದ್ರು. ಪಕ್ಷದ ನಿಲುವೇ ಬೇರೆ. ಕುಮಾರಣ್ಣರವ್ರ ಮೇಲೆ FIR ಆಗಿದೆ, ತನಿಖೆ ಆಗ್ತಾ ಇದೆ. ಆ ಅಧಿಕಾರಿಗಳು ಯಾರು ಕೂಡ ಅವ್ರ ಕೈ ಕೆಳಗಿರುವಂತವ್ರಲ್ಲ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥವ್ರು. ಆದ್ರಿಂದ ಈ ರಾಜ್ಯದ ಜನತೆಗೆ ನಂಬಿಕೆ ಬರಬೇಕು ಅಂದ್ರೆ, ನೀವು ಒಂದೇ ಕಪ್ಪು ಚುಕ್ಕಿ ಇಲ್ಲ ಅನ್ನೋಂಥವ್ರು ಆಗ್ಬೇಕು ಅಂದ್ರೆ, ಆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂದ್ರೆ ನೀವು ಆ ಹುದ್ದೆಯಿಂದ ಆಚೆ ಇರಬೇಕು. ನೀವು ನಮ್ಮಂತವ್ರು ಅನೇಕರಿಗೆ ಮಾದರಿ ಆಗ್ತೀರಿ. ಜನತಾದಳದ ಮುಖಂಡರಿದ್ದಾರೆ. ಈ ರೀತಿ ಓಲೈಕೆ ರಾಜಕಾರಣವನ್ನು ಮೊದಲು ಬಿಡಬೇಕು. ನೀವು ಕುಮಾರಸ್ವಾಮಿ ಜೊತೆಯಲ್ಲಿ ಮಾತಾಡಿ, ನೀವು NDA ಸದಸ್ಯರಲ್ವೇ, ನಮ್ಮ ಜೊತೆಯಲ್ಲೂ ನಮ್ಮ ಮುಖಂಡರುಗಳ ಹತ್ರ ಹೇಳ್ರಿ. ಅದನ್ನ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ರಾಜಕೀಯವನ್ನ ನುಸುಳ್ಲಿಕ್ಕೆ ಅಲ್ಲಿ ಯಾಕೆ ನೀವು ಅವಕಾಶ ಕೊಟ್ರಿ? ಅದು ಸಣ್ಣ ಘಟನೆನಾ? ನಾನು ಇವತ್ತು ಹೇಳ್ತೇನೆ, ಅದು 14 ಸೈಟ್ಗಳ ಕಥೆ ಅಲ್ಲ. ಸೊ ಯಾರೋ ಕೆಲವರು ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಏನೋ ಸಹಕಾರಿಯಾಗಿ ಮಾತಾಡ್ತಕ್ಕಂಥ ಕೆಲಸಗಳು ಪ್ರಾರಂಭ ಆಗಿದೆ. ಸುಪ್ರೀಂ ಕೋರ್ಟ್ ಸಹ FIR ಆದ್ರೆ ಶಿಕ್ಷೆ ಆಗಿದ್ರೆ ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಹೇಳೇ ಇಲ್ಲ. ಕಾನೂನಿದೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಆದ್ರೂ ಸರ್ ನೈತಿಕತೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ನಾಯಕರು. ನೈತಿಕತೆ ಅವ್ರಿಗಿದೆಯಾ? ಅದಿದೆಯಾ? ಕೇಳೋರ್ಗಿದೆಯಾ? ಕೇಳೋರ್ಗಿರ್ಬೇಕಲ್ವಾ? ಚಲುವಾದಿ ನಾರಾಯಣಸ್ವಾಮಿ ಅವರು ಇಷ್ಟೆಲ್ಲ ಹೇಳ್ತಾ ಇದ್ರು, ಅವರು ಹಂಗೆ ಹೇಳ್ಬೇಕಾಗಿತ್ತು, ಹಿಂಗೆ ಹೇಳ್ಬೇಕಾಗಿತ್ತು. ಸಾರ್, ಚಲುವಾದಿ ನಾರಾಯಣಸ್ವಾಮಿ ಅವರೇ, ಮೊದಲು ST ಸೋಮಶೇಖರ್ ಅವರಿಗೆ ಹೇಳಿ, ನಿಮ್ಮ ಪಕ್ಷದಲ್ಲಿರುವಂಥವ್ರಿಗೆ ಹೇಳಿದ್ರು, ಇದೇ ಧ್ವನಿಯಲ್ಲಿ ಹೇಳಿ ನೋಡೋಣ. ST ಸೋಮಶೇಖರ್ ಅವರಿಗೆ ಹೇಳಿದ್ರಾ? ಒಂದು ಮಾತು ಕೇಳಿಸ್ಲೇ ಇಲ್ಲ. ಯತ್ನಾಳ್ ಅವರ ವಿಚಾರದಲ್ಲಿ ಹೇಳಿದ್ರು, ಎಲ್ಲಿ ಹೇಳಿದ್ರಿ? ಅದು ಎಲ್ಲೂ ಕೇಳಿಸ್ಲಿಲ್ಲ. ಈ ಧ್ವನಿ ಅಲ್ಲಿ ಹಾಕಿಲ್ಲ, ಇಲ್ಲಿ ಹಾಕಿದೆ, ಇಲ್ಲಿ ಹಾಕಿದೆ. ಇಲ್ಲಿ GT ದೇವೇಗೌಡರು JDSನಲ್ಲಿರುವಂಥ ಶಾಸಕರು ಕುಮಾರಸ್ವಾಮಿ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿ ಹೇಳಿದರೆ ಕುಮಾರಸ್ವಾಮಿ ಅವರು ಜೊತೆಗಿರ್ತಾರೆ, GT ದೇವೇಗೌಡರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆದರೆ ನಿಮ್ಮ ಪಕ್ಷದಲ್ಲಿರುವಂಥ ಲೀಡರ್ಸ್ಗಳಿಗೆ ಹೇಳಿ ನೋಡೋಣ, ಇದೇ ಧ್ವನಿಯಲ್ಲೇ ಹೇಳಿ. ಅವಾಗ ಹೇಳೋದು, ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಅವಾಗ ಹೇಳೋದು ಚೆನ್ನಾಗಿದೆ ನಿಮ್ಮದು. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮೊನ್ನೆಯಷ್ಟೇ ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಕರೆಸಿಕೊಂಡು ಲೋಕಾಯುಕ್ತ ಪೊಲೀಸರು ಮಹಜರು ಮಾಡಿದ್ರು. ಇವತ್ತು ಸಹ ಸಿಎಂ ಪತ್ನಿಗೆ ಮಂಜೂರಾಗಿದ್ದ ವಿಜಯನಗರದ ವಿವಾದಿತ 14 ಸೈಟ್ಗಳ ಮಹಜರನ್ನ ಮಾಡಿಸಲಾಯಿತು. ಸಿಎಂ ಸಿದ್ದರಾಮಯ್ಯ ಪರ GT ದೇವೇಗೌಡ ಬ್ಯಾಟಿಂಗ್ಗೆ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ರು. ಕಳ್ಳರು ಈಗ ಒಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ಕಳ್ಳರು ಇದೇ ರೀತಿ ಮಾತನಾಡ್ತಾರೆ. GTDಗೂ ತನಿಖೆಯ ಭಯ ಶುರುವಾಗಿದೆ. GTD ಕೂಡ 50-50 ಅನುಪಾತದ ಫಲಾನುಭವಿ ಅಂತ ಗಂಭೀರ ಆರೋಪ ಮಾಡಿದ್ರು. ಮತ್ತೊಬ್ಬ ದೂರುದಾರ TJ ಅಬ್ರಹಾಂ ಸಿಎಂ ಪತ್ನಿ ವಾಪಸ್ ಕೊಟ್ಟ ಸೈಟ್ ಅನ್ನ ಯಾರಿಗೂ ಮರು ಹಂಚಿಕೆ ಮಾಡಬೇಡಿ ಅಂತ ಮೂಡಾ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ. ಬಿಜೆಪಿ ಶಾಸಕ ಶ್ರೀವತ್ಸ ಮಾತನಾಡಿ, ಸರ್ಕಾರ ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಇದೆ, ತರಾತುರಿಯಲ್ಲಿ ನಿವೇಶನ ವಾಪಸ್ ಕೊಟ್ಟದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಸತ್ಯಾಂಶ ಹೊರಕ್ಕೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ. ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ GT ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರನ್ನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಅದರ ಭಾಗವಾಗಿ ನಿನ್ನೆ GT ದೇವೇಗೌಡರು ಸಿದ್ದರಾಮಯ್ಯ ಅವರ ಪರ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಕುಟುಂಬ ಅದನ್ನ ವಾಪಸ್ ಕೊಟ್ಟಿರೋದನ್ನ ರಿಸೈನ್ಡ್ ಆಗಿದೆ, ಅದನ್ನು ವಾಪಸ್ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಒಳ್ಳೇದು ಮಾಡಿದ್ರಿ, ವಾಪಸ್ ತಗೊಂಡಿರೋದು. ಯಾಕಂದ್ರೆ ಅದು ಸರ್ಕಾರದ ಆಸ್ತಿ, ಸರ್ಕಾರಕ್ಕೆ ಬಂದಿದೆ. ಬಟ್ ಅವ್ರಿಗೆ ನಾನು ಒಂದು ಮಾತು ಹೇಳಿದೆ, ಅದನ್ನ ದಯವಿಟ್ಟು ಬೇರೆ ಯಾರಿಗೂ ಅಲಾಟ್ ಮಾಡ್ದಿರಾ ಹಂಗೆ ಇಟ್ಕೊಳ್ಳಿ. ಯಾಕಂತೇಳಿದ್ರೆ ಇಟ್ ಇಸ್ ಅ ಪ್ರೊಸೀಡ್ ಆಫ್ ದಿ ಕ್ರೈಮ್.
ಎಲ್ಲೋ ಒಂದು ಕಡೆ ಆಗಿರೋದೇನಂದ್ರೆ 14 ಸೈಟು ಎಷ್ಟು ಬೇಗನೆ ಕೊಟ್ಟರು ಅಷ್ಟೇ ಬೇಗನೆ ಒಂದೇ ದಿವಸದಲ್ಲಿ ರದ್ದು ಮಾಡೋಕ್ಕೆ ಆಗತ್ತಾ ಅನ್ನೋ ಬರೀ 14 ಅಲ್ಲ, ಇದಲ್ಲದೆ 4865 ಸೈಟ್ ಇದೆ ಅನ್ನೋದನ್ನು ನಾವು ಪ್ರಾರಂಭದಿಂದನೂ ಹೇಳ್ತಾ ಇದ್ದೀವಿ. ಸಮಗ್ರ ತನಿಖೆ ಆದಾಗಲೇ ಅಷ್ಟೇ ಮಾತ್ರ ಮುಖ್ಯಮಂತ್ರಿಗಳ ಮನೆಯವ್ರು ವಾಪಸ್ ಕೊಟ್ಟಾಯ್ತು 14 ಸೈಟು. ಹೆಂಗೆ ಕಮಿಷನರ್ ಹಂಗಾರೆ ಉಳ್ಕೋತಾರೆ? ಇದೇ ಅರ್ಥ ಆಗದೆ ಇರುವಂಥ ಅಂಶ. ಎಲ್ಲ ಹಂತದಲ್ಲೂ ಸರ್ಕಾರ ಎಡವಿದೆ ಈ ಕೇಸಲ್ಲಿ. ಆಕ್ಚುಲಿ ಸ್ನೇಹಮಯಿ ಕೃಷ್ಣ ಅವರು ಆ ಥರ ಹೇಳ್ಬಾರ್ದು ಅದನ್ನ. ಕಳ್ಳ ಅಂತ ಇನ್ನೂ ಕಳ್ಳರು ಆರೋಪ ಕಳ್ಳರು ಅಷ್ಟೇ. ಒಂದಾಗ್ಬಿಟ್ರು ನೋ, ಯು ಆರ್ ರಾಂಗ್. ನೀವು ಹೋರಾಟ ಮಾಡ್ತಾ ಇದ್ದೀರಾ, ಫೈನ್. ಬಟ್ ಆದರೆ ಕಳ್ಳರು ಅಂದ್ರೆ ಏನು ಕಳ್ಳರು? 50-50 ಅನುಪಾತದ ಫಲಾನುಭವಿ ಅಂತ ಗಂಭೀರ ಆರೋಪ. ಏನದು ಆರೋಪ? 50-50 ತೊಗೊಂಡಿರೋದು ತಪ್ಪ. ಸರ್ಕಾರ ತಂದಿರುವಂಥ ನಿಯಮ ಅದು. ಅದರ ಅಡಿಯಲ್ಲಿ ತೆಗೆದುಕೊಂಡಿರುವಂಥದ್ದು ತಪ್ಪೆಂಗಾಗತ್ತೆ? ಅದು ತಪ್ಪೆಂಗಾಗತ್ತೆ ಅದರಲ್ಲಿ? ಕಾನೂನು ರೀತಿಯಾಗಿ ತಗೊಂಡಿದ್ದಾರೆ. 60-40 ಇರೋದನ್ನ 50-50 ಅನುಪಾತದಲ್ಲಿ ಮಾಡಿಟ್ರು, ಅದರಲ್ಲಿ ತೆಗೆದುಕೊಂಡ್ರು ಎಲ್ಲರೂ ಹಾಗಿದ್ರೆ ಕಳ್ರ? ಏನು ಹೇಳ್ತಾ ಇದ್ರಿ ನೀವು? ಇಲ್ಲ ಪ್ರೂವ್ ಮಾಡ್ಬೇಕು ಅದನ್ನ. ಅವ್ರು ಏನು ಮಾತಾಡಿದ್ದಾರೆ? ಜಿ ಟಿ ದೇವೇಗೌಡರು ರಾಜೀನಾಮೆ ಕೊಡೋ ವಿಚಾರವನ್ನು ಮಾತನಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಹಲವು ಸರಿ ಹೇಳಿದ್ದಾರೆ, ನಾನೆಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಿದ್ದೀನಿ. ಜಿ ಟಿ ದೇವೇಗೌಡರು ಹೇಳ್ತಾ ಇರೋದು ಒಂದೇ ಒಂದು, FIR ಆಗಿರುವಂತ ಮಾತ್ರಕ್ಕೆ ರಾಜೀನಾಮೆ ಕೊಡಬೇಕಾಗಿಲ್ಲ, ಕೊಡೋದಾದ್ರೆ ಎಲ್ಲರೂ ಕೊಡಬೇಕಾಗತ್ತೆ ಅಂತ ಹೇಳಿರುವಂಥದ್ದು. ಅದರಲ್ಲಿ ಕಳ್ಳರು ಹೆಂಗೆ ಒಂದಾದ್ರು? ನೋ, ಸ್ನೇಹಮಯಿ ಕೃಷ್ಣ ಅವರೇ, ನೀವು ಹೇಳ್ತಾ ಇರೋದು ಸರಿಯಲ್ಲ. ಆ್ಯಕ್ಚುಲಿ ಯು ಆರ್ ರಾಂಗ್ ಆ ವಿಚಾರದಲ್ಲಿ. ಇನ್ನು ಮೂಡಾ ಸೈಟ್ ಹಗರಣ ಬೆನ್ನಲ್ಲೇ ರಾಜ್ಯದಲ್ಲಿ ಭೂ ಹಗರಣಗಳ ಸದ್ದು ಜೋರಾಗ್ತಾ ಇದೆ. ಅಶೋಕ್ ಡಿನೋಟಿಫಿಕೇಶನ್ಗೆ ಮೊದಲೇ BDA ಜಮೀನನ್ನ ಯಾರದ್ದೋ ಹೆಸರಿನಲ್ಲಿ ಖರೀದಿ ಮಾಡಿದ್ದಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಆರೋಪಿಸಿದ್ದಾರೆ. BDA ವಶಪಡಿಸಿಕೊಂಡಂತ ಜಮೀನನ್ನ 22 ವರ್ಷದ ಬಳಿಕ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ. ಅರ್ಜಿ ಕೊಟ್ಟ 10 ದಿನಗಳಲ್ಲಿಯೇ ಡಿನೋಟಿಫಿಕೇಶನ್ ಅನ್ನ ಮಾಡಿಸಿದ್ದಾರೆ. ಸಿಎಂ ಡಿನೋಟಿಫಿಕೇಶನ್ ಮಾಡಿಲ್ಲ, ಅಶೋಕ್ ಮೊದಲು ರಾಜೀನಾಮೆ ಕೊಡಲಿ ಅಂತ ಕೃಷ್ಣ ಬೈರೇಗೌಡರು ಕಿಡಿಕಾರಿದ್ದಾರೆ. ಇನ್ನು ಸಿಎಂ ಬಗ್ಗೆ ಕುಮಾರಸ್ವಾಮಿ, ಅಶೋಕ್ ಹುಚ್ಚರಂತೆ ಮಾತನಾಡ್ತಾ ಇದ್ದಾರೆ ಅಂತ ಸಚಿವ ಬೋಸರಾಜು ವಾಗ್ದಾಳಿ ಮಾಡಿಸಿದ್ದಾರೆ. ಬೋಸರಾಜು ಹೇಳಿಕೆಗೆ ಅಶೋಕ್ ಕೆಂಡಕಾರಿದ್ದು ಅಧಿಕಾರ ಹಣದ ಮದ ಅಂದಿದ್ದಾರೆ. ಮೂಡಾ ಬೆನ್ನಲ್ಲೇ ಬೆಳಗಾವಿ ಬೂಡಾದಲ್ಲೂ ಕೂಡ ಭೂ ಕಬಳಿಕೆ ಆರೋಪ ಬಂದಿದೆ. ಆದಷ್ಟು ಬೇಗ ಸಚಿವರೊಬ್ಬರ ವಿರುದ್ಧ ದಾಖಲೆ ಬಿಡ್ತೀನಿ ಅಂತ ಬಿಜೆಪಿ ನಾಯಕ ಪಿ ರಾಜೀವ್ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ, ಅವರು ಅರ್ಧ ಮಾತನಾಡಿದ್ದಾರೆ, ಪೂರ್ತಿ ಮಾತನಾಡಲಿ ಆಮೇಲೆ ಪ್ರತಿಕ್ರಿಯಿಸ್ತೀನಿ ಅಂದಿದ್ದಾರೆ. BDAಗೆ ಫ್ರಾಡ್ ಮಾಡಿ ಯಾರೋ 3ನೇ ವ್ಯಕ್ತಿಯಿಂದ ನೀವು ಖರೀದಿ ಮಾಡಿದ್ದೀರಿ. ಆ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂತ ರಾಮಸ್ವಾಮಿ ಅನ್ನೋರ ಹೆಸರಲ್ಲಿ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡ್ತೀರಿ. ಯಾರು ರಾಮಸ್ವಾಮಿ? ರಾಮಸ್ವಾಮಿಗೂ ಈ ಜಮೀನಿಗೂ ಸಂಬಂಧ ಏನು? ಅರ್ಜಿ ಕೊಟ್ಟ 1 ತಿಂಗಳು 10 ದಿನದಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. ಇವೆಲ್ಲ ಬಹಳ ಕಾನೂನುಬದ್ಧವಾಗಿ ಆಗಿದೆ ಅಲ್ವಾ? ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಮಾತಾಡ್ಲಿ. ಸಿದ್ದರಾಮಯ್ಯನವರಿಗೆ ಬಸಿ ಬೆಳಿಬೇಕು, ಸಿದ್ದರಾಮಯ್ಯನವರಿಗೆ ತೊಂದರೆ ಕೊಡಬೇಕು, ಆ ದಿಶೆಯಲ್ಲಿ ಅನೇಕ ಪ್ರಯತ್ನಗಳು ಅವರು ಮಾಡಿದರು. ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ತಮ್ಮ ಹೆಸರು ಮೇಲೆ ಇರ್ತಕ್ಕಂಥ ಈ 14 ಸೈಟನ್ನು ನಾನು ವಾಪಸ್ ಕೊಡ್ತೀನಿ ಸರೆಂಡರ್ ಮಾಡಿದ್ದಾರೆ. ಸರೆಂಡರ್ ಮಾಡಿದ್ರೆ ಹೆಂಗ್ ಸರೆಂಡರ್ ಮಾಡಿದೆ ಅಂತ ಕೇಳ್ತಾರೆ ಕುಮಾರಸ್ವಾಮಿ. ಏನು ಹುಚ್ಚರು ಮಾಡಿದಂಗೆ ಮಾಡಿ ಒದರಾಡ್ತಾ ಇದ್ದಾರೆ ಒದರಾಡೋದ್ರಲ್ಲಿ. ಹಾಗಾಗಿ ಅವ್ರಿಗೆ ಹುಚ್ಚು ಹಿಡಿದು ಬಿಟ್ಟದ ಪೂರ್ತಿ ಕುಮಾರಸ್ವಾಮಿ. ಏನ್ ಬೇಕೋ ಅದನ್ನ ಮಾತಾಡ್ತಾ ಇದ್ದಾರೆ. ಅಧಿಕಾರ, ಹಣ, ಅಂತಸ್ತು ಇವೆಲ್ಲ ಇದ್ದಾಗ ಈ ತರದ ಮಾತುಗಳು ಬಂದೇ ಬರ್ತದೆ. ಯಾರು ಕೆಳಮಟ್ಟದಲ್ಲಿ ಮಾತಾಡ್ತಾರೆ ಅವ್ರಿಗೆ ನಾನು ಉತ್ತರವನ್ನ ಕೊಡಲ್ಲ. ಆ ಮೂಡಾ ಸೈಟ್ ಬೆಲೆ ನಾವೆಲ್ಲ ಏನ್ ತಿಳ್ಕೊಂಡಿದ್ರೆ ಎಲ್ಲ ಒಂದು 89 ಲಕ್ಷ. ಈ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಹಿಂದೆ ಒಬ್ಬ ವ್ಯಕ್ತಿ ಅವರ ಬೆಂಬಲಿಗ ಹೇಳ್ಕೊಟ್ಟ 62 ಕೋಟಿ ಕೇಳಿ ಸರ್ ಅಂತ. ಇವ್ರು ಟಕ್ಕತೆ ಹೇಳ್ಬಿಟ್ರು 62 ಕೋಟಿ. ನಿಮ್ ಬೆಂಬಲಿಗರೇ ನಿಮ್ಮ ಹಿಂಬಾಲಕರೇ ಕೆಡ್ಡ ಹತ್ತೋಡ್ತಾ ಇದ್ರು ಕೂಡ ಅದ್ರ ಗಮನಕ್ಕೆ ಬರದೆ ನೀವು ಸಂಗೊಳ್ಳಿ ರಾಯಣ್ಣನಿಗೂ ಹಂಗೆ ಮಾಡಿದ್ರು, ನನಗೂ ಹಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬೆಳಗಾವಿಯ ಹಾಲಿ ಸಚಿವರಲ್ಲಿ ಒಬ್ಬರು ಅಕ್ರಮವಾಗಿ ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ. ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾವೆ. ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗಪಡಿಸ್ತಾ ಇದ್ದೇವೆ. ಈಗ ಒಂದು 70% ದಾಖಲೆಗಳು ನನ್ನ ಕೈಗೆ ಸೇರಿದಾವೆ. ಇನ್ನು 30% ದಾಖಲೆಗಳು ಬಂದ ಮೇಲೆ ನಾನೇ ಹೇಳ್ತೀನಿ. ಮಾನ್ಯ ಸಚಿವರುಗಳು ಎಲ್ಲದಕ್ಕೂ ಕೂಡ ನೀವು ಬರೀ ಮಾಧ್ಯಮಗಳ ಮುಂದೆ ಬಂದು ಅವ್ರು ಅದ್ ಮಾಡಿದ್ದಾರೆ, ಅವ್ರ ಹೆಸರಲ್ಲಿಲ್ಲ ಜಮೀನು, ಇವ್ರ ಹೆಸರಲ್ಲಿರಲಿಲ್ಲ, ಇದು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ಕೇಸ್ ಹಾಕಿ ಏನದನ್ನು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಎಲ್ಲಾ ಪ್ರಕರಣಗಳಿಗೂ ಕೂಡ ಸುದ್ದಿಗೋಷ್ಠಿ ಮೇಲೆ ನೀವು ಏನು ಕಡದ ಗುಡ್ಡೆ ಹಾಕಿದ್ರಿ ಅಂತ ಒಂದ್ಸಲ ಆದ್ರೂ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿದೀರಾ? ಎಕ್ಸಾಮ್ ಪ್ರತಿ ಸ್ಕೂಲ್ಗಳಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಪ್ರತಿ ಕ್ಲಾಸಿಗೆ ಹೋಗ್ಬೇಕಾದ್ರೆ ಒಂದು ಎಕ್ಸಾಮ್ ಪಾಸ್ ಆಗಿ ಮುಂದೆ ಹೋಗ್ಬೇಕು. ನೀವು 1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ನೀವು ಇನ್ನೊಂದು ಮಂತ್ರಿ ಸ್ಥಾನ ಮುಂದುವರಿತಾ ಇದ್ದೀರಂದ್ರೆ ನೀವು ಎಕ್ಸಾಮ್ ಕೊಡಿ. ನೀವು 1 ವರ್ಷದಲ್ಲಿ ಏನ್ ಮಾಡಿದೀರಾ ಅನ್ನೋದನ್ನ, 1 ವರ್ಷ ನೀವು ಮಾಡಿರುವಂಥದ್ದು ಏನು, ಕಡದ ಗುಡ್ಡೆ ಹಾಕಿರೋದೇನು ಹೇಳಿ ರಾಜ್ಯದ ಜನಕ್ಕೆ. ಅವಾಗ ಮುಂದಿನ ವರ್ಷಕ್ಕೆ ಸಚಿವರಾಗಿ ಮುಂದುವರೆಯೋಕೆ ಹೋಗಿರಂತ ಹೇಳ್ಬೋದು.
ಬರೀ ಬೈಕ್ ಹಿಡಿದ್ರೆ ಸಾಕು ಅವ್ರ ಮೇಲೆ ಇವ್ರ ಮೇಲೆ ಅವರ ಆರೋಪ. ಈ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕೇಸ್ ಹಾಕಿ ನೋಡೋಣ, ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ನೋಡೋಣ. ಅದನ್ನು ಒಬ್ಬರು ಮಾಡ್ತಾ ಇಲ್ಲ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿಯವರು 50 ಕೋಟಿ ಕೊಡಬೇಕು, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಉದ್ಯಮಿ ವಿಜಯ್ ಟಾಟಾ ದೂರು ದಾಖಲಿಸಿದ್ದು ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ವಿಜಯ್ ಟಾಟಾ ವಿರುದ್ಧ 100 ಕೋಟಿ ಬೆದರಿಕೆಯನ್ನ ಆರೋಪ ಮಾಡಿ ಜೆಡಿಎಸ್ನ ಮಾಜಿ ಎಂಎಲ್ಸಿ ರಮೇಶ್ ಗೌಡ ಅಮೃತಹಳ್ಳಿ ಠಾಣೆಗೆ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಉದ್ಯಮಿ ವಿಜಯ್ ಟಾಟಾಗೆ ಅಮೃತಹಳ್ಳಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಹಣ ಕೇಳಿದ್ರ ಬಗ್ಗೆ ನಿಮ್ಮ ಬಳಿ ಇರುವ ದಾಖಲೆಗಳನ್ನು ಒಪ್ಪಿಸಿ ಅಂತ ಸೂಚಿಸಿದ್ದಾರೆ. ವಿಜಯ್ ಟಾಟಾ ಕೊಡುವಂತ ದಾಖಲೆಗಳ ಆಧಾರದ ಮೇಲೆ ಎಚ್ಡಿಕೆಗೆ ನೋಟಿಸ್ ಕೊಟ್ಟು ಪೊಲೀಸರು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಈ ಮಧ್ಯೆ ವಿಜಯ್ ಟಾಟಾ ವಿರುದ್ಧ ಜೆಡಿಎಸ್ನ ಮಾಜಿ ನಾಯಕ ರಮೇಶ್ ಗೌಡ ಕಿಡಿಕಾರಿದ್ದಾರೆ. ವಿಜಯ್ ಟಾಟಾ ಆರೋಪ ಸುಳ್ಳು, ತಾಯಿ ಚಾಮುಂಡೇಶ್ವರಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲಾಣೆ, ಅವರ ಜೊತೆಗೆ ನಾವು ಯಾವುದೇ ಹಣಕಾಸಿನ ವ್ಯವಹಾರ ನಡೆಸಲ್ಲ, ನಾನು ದೂರು ಕೊಟ್ಟಿದ್ದೀನಿ, ಎಫ್ಐಆರ್ ಆಗಿಲ್ಲ ಅಂತ ಕಮಿಷನರ್ ಕಚೇರಿ ಎದುರು ರಮೇಶ್ ಗೌಡ ಧರಣಿ ನಡೆಸಿದರು. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮಾತನಾಡಿ, ದೂರು ಪ್ರತಿ ದೂರು ದಾಖಲಾಗಿದೆ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ತೀವಿ ಅಂತ ಅಂದಿದ್ದಾರೆ. ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ದುಡ್ಡು ಕಾಸಿನ ವಿಚಾರದಲ್ಲಾಗ್ಲಿ ಅಥವಾ ಲ್ಯಾಂಡ್ ವ್ಯವಹಾರದಲ್ಲಾಗ್ಲಿ ಯಾವುದೇ ನನಗೂ ಅವನಿಗೂ ಸಂಬಂಧ ಇಲ್ಲ. ಯಾವನೊಬ್ಬ ಕೊಟ್ರೆ ಫ್ರಾಡು ಕೇಸ್ ರಿಜಿಸ್ಟರ್ ಮಾಡೋದ? ನಾನು ಕೊಟ್ಟಿದ್ದೀನಿ ಎಫ್ಐಆರ್ಗೆ, ಯಾಕೆ ಎಫ್ಐಆರ್ ಮಾಡಲಿಲ್ಲ? ನಾನು ಎಫ್ಐಆರ್ ಮಾಡೋ ತನಕ ಬಿಡೋದಿಲ್ಲ. ಗೃಹ ಸಚಿವರ ಮನೆ ಮುಂದೆ ಅಥವಾ ಅವರ ಕಚೇರಿಯಲ್ಲಿ ನಾನು ಒಬ್ಬನೇ ಧರಣಿ ಕೂರ್ತೀನಿ, ಬಿಡೋದಿಲ್ಲ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ತೇವೆ.